ನಮಸ್ತೆ. 15/12/2025 ಸೋಮವಾರ. ಇದು ಕೃಷ್ಣ ಪಕ್ಷ. ಇವತ್ತು ಏಕಾದಶಿ ತಿಥಿ ಇದೆ. ರಾತ್ರಿ 9:21 ಇವತ್ತಿನ ನಕ್ಷತ್ರ ಚಿತ್ತ. 11:08:29 ಅಂದರೆ ಬೆಳಗ್ಗೆ. ಆ ನಂತರ ಬರೋದು ಸ್ವಾತಿ ನಕ್ಷತ್ರ. ಚಿತ್ತಾ ನಕ್ಷತ್ರ ಇರುವ 11:09 ಇವತ್ತು ಅರಿಷ್ಟ ಅಂದರೆ ಮಹಾರಿಷ್ಟ ಅಂತಂತೀವಿ. ಆರೋಗ್ಯದ ವಿಷಯದಲ್ಲಿ ಚಿತ್ತಾ ನಕ್ಷತ್ರದವರು ಹೆಚ್ಚಿನ ಗಮನ ಕೊಡಿ. ಸಂಪತ್ತಿನ ನಾಶವೂ ಇರೋದರಿಂದ 11:09 ಸಮಯ ಉತ್ತಮವಾಗಿಲ್ಲ. ಆನಂತರ ಬರುವ ಸ್ವಾತಿ ನಕ್ಷತ್ರ ಅಮೃತವು ರಾಜ ಸನ್ಮಾನವನ್ನು ಕೊಡುತ್ತದೆ. ಆದ್ದರಿಂದ ಇವತ್ತಿನ ದಿನ 11:09 ಮೇಲೇ ಶುಭವಾಗಿರೋದು. ಅದರಲ್ಲೂ ಪರ್ಟಿಕ್ಯುಲರಾಗಿ ನಾವು ಕೊಡುವ ಶುಭ ಸಮಯಗಳು ಅಂತ 100% ಕೊಡ್ತೀವಿ. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತು ಸ್ವಾತಿ ನಕ್ಷತ್ರ ಚಿತ್ತ 2 ಇರೋದರಿಂದ ರಾಶಿ ಬರೋದು, ಒಂದು ರಾಶಿ ಮುಗಿದ ಮೇಲೆ ಬೇರೆ ರಾಶಿ ಚೇಂಜ್ ಆಗುತ್ತದೆ ಅಂತಂತೀವಿ. ತುಲಾ ರಾಶಿ ಇದೆ ಇವತ್ತಿನ ದಿನದಲ್ಲಿ 11:08 ಅಲ್ಲಿಯವರೆಗೂ ಚಿತ್ತಾ ನಕ್ಷತ್ರದ 4ನೇ ಪಾದ. ಆನಂತರ ಸ್ವಾತಿ ನಕ್ಷತ್ರ 1ನೇ ಪಾದ ಸಂಜೆ 5:53 ಸಂಜೆ 5:53 ಮೇಲೆ ರಾತ್ರಿ 12:38 2ನೇ ಪಾದ ಸ್ವಾತಿ. ಆನಂತರ ದಿನ ಪೂರ್ತಿ ಸ್ವಾತಿ ನಕ್ಷತ್ರ 3ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. ಸುಮಾರು 6:34 7:57 ಒಂದು ಶುಭ ಸಮಯ, 9:26 10:48, 12:17 12:21 ಇದು ಸ್ವಲ್ಪನೇ, ಅಂದರೆ ಬರೀ 4 ನಿಮಿಷ ಮಾತ್ರ. ಅದೇ ಥರ ಮಧ್ಯಾಹ್ನ 2:05 ಮೇಲೆ ಸಂಜೆ 5:25, ರಾತ್ರಿ 8:07 ರಾತ್ರಿ 12:13 ಅದಾದ ಮೇಲೆ ಲಾಸ್ಟ್ ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ಮೇಲೆ 1:52 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ. ಹಂಗಾಗಿ ಕೆಲವು ಕಾರ್ಯಗಳು ಮಾಡೋಕ್ಕೆ ಅನುಕೂಲಕರವಾಗಿ ಇರುತ್ತದೆ. ಆದರೂ ನಾವು ಪದೇ ಪದೇ ಹೇಳುವಂಥದ್ದು, ಬೆಳಗ್ಗೆ ಬಂದಿರುವ ನಕ್ಷತ್ರ ಹೆಂಗಿದೆ ಅಂತ ನೋಡಿದ್ರೆ ಸಂಪತ್ತಿನ ನಾಶ ಮತ್ತು ಪ್ರಬಲ ಅರಿಷ್ಟ ಅಂದರೆ ಮಹಾರಿಷ್ಟ ಅಂತಂತೀವಿ. ಆ ರೀತಿಯಾಗಿ ಇವತ್ತಿರೋದರಿಂದ ಖಂಡಿತವಾಗಿಯೂ ಚಿತ್ತಾ ನಕ್ಷತ್ರ ಬರುವ 11:09 ಅಶುಭವಾಗಿದೆ. ಆದ್ದರಿಂದ ನಾವು ಒಳ್ಳೆಯ ಸಮಯ ಅಂತ ಕೊಟ್ಟಿದ್ರೂ ಅದು ಉಪಯೋಗವಿಲ್ಲ ಅಂತ. ಆದ್ದರಿಂದಲೇ ಪದೇ ಪದೇ ಹೇಳ್ತೀವಿ. ಇವತ್ತು 10:48 ಕೂಡ ಶುಭ ಅಂತ ಕೊಟ್ಟಿದ್ರು ಅದು ಬೇಡ. ಮಧ್ಯಾಹ್ನ 12:17 12:21, ಮಧ್ಯಾಹ್ನ 2:05 ಸಂಜೆ 5:25 ಇದೆಲ್ಲ ಶುಭ ಸಮಯಗಳು. ಈ ರೀತಿಯಾದ ಈ ದಿನದಲ್ಲಿ 100% ಕೆಟ್ಟ ಟೈಮ್ನ ನೋಡೋಣ. ಈ 100% ಕೆಟ್ಟ ಟೈಮಲ್ಲಿ ಸ್ವಲ್ಪ ದೋಷಗಳು ಜಾಸ್ತಿ ಇರುತ್ತದೆ. ಅದರಲ್ಲೂ ಇವತ್ತು ಮೀನರಾಶಿಯವರಿಗೆ ಬೆಳಿಗ್ಗೆ 6:34 ಚಂದ್ರಾಷ್ಟಮ ಉಂಟು. ಅವರು ಇನ್ನೂ ಗಮನ ಕೊಡಬೇಕು. 7:59 ಬೆಳಗ್ಗೆಯಿಂದ 9:24 ರಾಹು ಕಾಲ. ಅದೇ ಸಮಯದಲ್ಲಿ 10:50 12:15 ಯಮಕಂಡ ಕಾಲವಿದೆ. 12:23 ಮೇಲೆ 2:03 ಮೃತ್ಯು ಪಂಚಕ. 12:38 ಮಧ್ಯಾಹ್ನದಿಂದ 1:23 ದುರ್ಮುಹೂರ್ತವಿದೆ. ಸಂಜೆ 5:27 7:15 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದ್ದರಿಂದ ಸ್ವಲ್ಪ ಗಮನ ಕೊಡಿ ನಕ್ಷತ್ರದವರು. ಸಂಜೆ 5:53 8:05 ಮೃತ್ಯು ಇದೆ. ಅಂದರೆ ಈ ಸಮಯದಲ್ಲಿ 2 ಥರ ದೋಷಗಳು ಒಂದೇ ಸಮಯದಲ್ಲಿ ಬರುತ್ತದೆ. ನಕ್ಷತ್ರ ವಿಷಘಟಿಕಾ ಕಾಲವು ಮೃತ್ಯು ಪಂಚಕವು ಕೂಡಿ ಬರೋದರಿಂದ ಇವತ್ತು ಗಮನ ಕೊಡಬೇಕು ಅಂತಂದರೆ ಸ್ವಾತಿ ನಕ್ಷತ್ರ ಬಂದಿರುವ ದಿನದಲ್ಲಿ. ಹಾಗಾಗಿ ಸ್ವಾತಿ ನಕ್ಷತ್ರದವರು ಈ ಸಮಯವನ್ನು ಎಚ್ಚರದಿಂದ ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಡಬಲ್ ದೋಷ ಇರೋದರಿಂದ ಮೃತ್ಯುವನ್ನು ದುರ್ಮುಹೂರ್ತವು ಕೂಡಿ ಬರುವ ಸಮಯ ಹಂಗೆ ಅಂತ ನೋಡ್ಕೋಬೇಕು. ಮತ್ತು ಇದರಲ್ಲಿ ವಿಶೇಷವಾಗಿ ಇನ್ನೊಂದು ವಿಷಯ ಏನು ನೋಡುತ್ತೀವಿ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲವು ಮೃತ್ಯು ಕೂಡೋದು. ಈ ರೀತಿ ಡಬಲಾಗಿ ದೋಷ ಬರುವ ಸಮಯಗಳು ನಾವು ಯಾವುದು ಹೇಳಿದೀವೋ ಅದರಲ್ಲಿ ಎಚ್ಚರ. ಮತ್ತು ರಾತ್ರಿ 12:15 ಮೇಲೆ 1:50 ವಿಷಕಾಲ. ಗಮನ ಕೊಡಿ. ಯಾವುದೇ ಕಾರ್ಯಗಳಾದರೂ ಎಚ್ಚರದಿಂದ ನೋಡಿಕೊಳ್ಳಿ.
ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.